ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗ ನಾನು ನಿನ್ನ ಸಹಾಯ ಬೇಡ್ತಾ ಇದ್ದೀನಿ. ನಿನ್ನ ನೆಲದಲ್ಲಿ ಬಂದು ನಿಂತಿದ್ದೀನಿ. ದಯವಿಟ್ಟು ನನ್ನ ನೀನೇ ಕಾಪಾಡಬೇಕು. ಇದೇನಿದು? ಕಣ್ಣಮ್ಮನ ಕಣ್ಣಲ್ಲಿ ರಕ್ತ ಬರ್ತಿದೆಯಲ್ಲ. ಅಂದ್ರೆ ಕಣ್ಣಮ್ಮ ಏನಾದ್ರೂ ಸೂಚನೆ ಕೊಡ್ತಾ ಇದ್ದಾಳ? ಏನಾದ್ರೂ ಎಚ್ಚರಿಸ್ತಾ ಇದ್ದಾಳ? ತಾಯಿ, ನೀನ್ ನನಗೆ ದಾರಿ ತೋರಿಸ್ತೀಯ ಅಂದ್ರೆ ನಾನು ಖಂಡಿತ ಬರ್ತೀನಿ. ನಾನು ಅಲ್ಲಿಗೆ ಬಂದೇ ಬರ್ತೀನಿ. ಹಾಯ್ ಮಹೇಶ್. ಓ ಸರ್, ನಮಸ್ತೆ. ನಮಸ್ತೆ ಮಹೇಶ್. ಎಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ ನೋಡಿ ಪ್ರೊಫೆಸರ್. ನನ್ನ ಪ್ರಾಜೆಕ್ಟ್ರಿಂದ ಇಮೇಜ್ ಪ್ಲೇ ಆಗಿದೆ. ಹೇಗೆ ಕಾಣಿಸ್ತಾ ಇದೆ? ಸೂಪರ್, ಗುಡ್ ವರ್ಕ್. ಯಾರೇ ಆದರೂ ಇದನ್ನ ನೋಡಿ ಕನ್ಫ್ಯೂಸ್ ಆಗೋದು ಸಹಜ. ಬಟ್ ಇದನ್ನ ನೋಡಿ ನಾಗಿನಿ ನಂಬ್ತಾಳ? ಸ್ವಪ್ನ, ಮೀನು ಹಿಡಿಯೋ ಗಾಳಕ್ಕೆ ಎರೆಹುಳ ಸಿಕ್ಕಿಸಿ ನೀರಿಗೆ ಬಿಡ್ತಾರೆ, ಗೊತ್ತಲ್ಲ, ಮೀನು ಅಟ್ರಾಕ್ಟ್ ಆಗಲಿ ಅಂತ. ಆದರೆ ನಾಗಿಣಿ ಹಿಡಿಯೋಕ್ಕೆ ಎರೆಹುಳದ ಗಾಳ ಆಗಲ್ಲ, ದೇವರದ ದಾಳನೇ ಬೇಕು. ನಾಗಿಣಿ ಈಗ ಆಕಾಶದಲ್ಲಿ ಕಣ್ಣಮ್ಮನ ಕಣ್ಣು ನೋಡಿ ದಿಕ್ಕು ತಪ್ಪಿ ಇಲ್ಲಿಗೆ ಬರಲೇಬೇಕು. ಅಲ್ಲ ಗುರುಜಿ, ನಾಗಮಣಿ ಬಿದ್ದಿರೋ ಜಾಗ ಗೊತ್ತು ತಾನೆ, ಮತ್ತೆ ಯಾಕೆ ಈ ಸರ್ಕಸ್ಸು? ಬನ್ನಿ ಆ ನಾಗಮಣಿ ತಗೊಂಡು ಹೊರಟು ಬರೋಣ. ಅಷ್ಟೊಂದು ಸುಲಭವಾದ ಕೆಲಸ ಆಗೋಂಗಿದ್ರೆ ಇಷ್ಟು ರಿಸ್ಕ್ ಆಗಬೇಕಾಗಿತ್ತು. ಆಂಟಿಕ್ ವಸ್ತುಗಳ ಪವರ್ ಬಗ್ಗೆ ಗೊತ್ತಿದ್ದು ಈ ಥರ ಮಾತಾಡ್ತಾ ಇದ್ದೀರಲ್ಲ ನೀವು. ನಾಗಮಣಿ ಸರ್ವಶಕ್ತಿಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಅಘೋರವಾದ ಶಕ್ತಿ. ಅದನ್ನ ಕೆಲವು ಜಾತಕದವರಿಗೆ, ಕೆಲವು ನಕ್ಷತ್ರದವರಿಗೆ ಮಾತ್ರ ಮುಟ್ಟಲು ಸಾಧ್ಯ. ಈಗ ಅದು ಕಣ್ಣೂರಿನಲ್ಲಿದೆ. ಕಣ್ಣಮ್ಮನ ದೃಷ್ಟಿ ಅದರ ಮೇಲೆ ಬಿದ್ದಿದೆ. ಈಗ ಅದನ್ನು ಕೇವಲ ನಾಗಕುಲದವರು ಮಾತ್ರ ಮುಟ್ಟಲು ಸಾಧ್ಯ. ಮತ್ತೆ ಅದು ನಮಗೆ ಸಿಗದಾದ್ರೂ ಹೇಗೆ? ಅದಕ್ಕೆ ತಾನೇ ನಾಗಿಣಿನ ಕರ್ಕೊಂಡು ಬರ್ತಾ ಇರೋದು. ಅವಳು ಬಂದ್ರೆ? ಅವಳು ಸುಮ್ಮನೆ ಬರ್ತಾ ಇಲ್ಲ ಸ್ವಪ್ನ, ಕಣ್ಣಮ್ಮ ಕರೆಸ್ತಾ ಇದ್ದಾಳೆ ಅನ್ಕೊಂಡು ಬರ್ತಾ ಇದ್ದಾಳೆ. ಬಂದವಳು ನಾಗಮಣಿಯನ್ನು ತೆಗೆದುಕೊಳ್ಳುವ ಹಾಗೆ ಮಾಡಿ, ನಾಗಮಣಿಯನ್ನು ಪ್ರಸನ್ನ ಆಗುವ ಹಾಗೆ ಮಾಡಿಕೊಟ್ರೆ ಸಾಕು. ಆಮೇಲೆ ಅವಳ ಕೈಯಿಂದ ನಾಗಮಣಿಯನ್ನು ನಾವು ಸುಲಭವಾಗಿ ಅಪಹರಿಸಬಹುದು. ಅಬ್ಬಾಯ್, ಊರು ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ತೆ ಕಣೋ, ಬಟ್ ಸಹಸ್ರ ಕಾಣಿಸ್ತಿಲ್ಲ. ಇದು ಹೇಗೋ ಸಾಧ್ಯ? ನಾನು ಎಲ್ಲ ಕಡೆ ಹುಡುಕ್ದೆ, ಸಹಸ್ರ ಎಲ್ಲೂ ಕಾಣಿಸ್ತಿಲ್ಲ. ಉಮೇಶ್, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅವಳಿಗೇನಾದರೂ ತೊಂದರೆ ಆಗಿದ್ರೆ? ಅಲ್ಲ ಕಣೋ, ದೇವಸ್ಥಾನಕ್ಕೆ ಹೋದವಳು ಹೇಗೆ ಮಿಸ್ ಆಗ್ತಾಳೆ? ಎಲ್ಲಿಗೆ ಹೋಗ್ತಾಳೆ? ಅವಳಿಗೆ ಯಾರು ತೊಂದರೆ ಕೊಡ್ತಾರೆ? ನೋಡು, ನೀನೇನು ಗಾಬರಿ ಆಗಬೇಡ, ಹುಡ್ಕಣ. ಅದೇ ಎಲ್ಲಿ? ನಾವು ಅವಳನ್ನ ಹುಡ್ಕೋದಕ್ಕಿಂತ ಮುಂಚೆ ಅವಳನ್ನ ಊರಿಂದ ಆಚೆ ಕರ್ಕೊಂಡು ಹೋಗ್ಬಿಟ್ರೆ? ನೋಡಬ್ಬಾಯ್, ಊರು ಸುತ್ತ ಪೊಲೀಸ್ ಕಾವಲಿದೆ, ಅವಳು ಊರಿಂದ ಆಚೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಮತ್ತೆ ಎಲ್ಲಿಗೆ ಹೋಗಿರ್ಬೋದು ಅಂತ್ಯಾ? ಹಾಂ, ಸಹಸ್ರಾಗೆ ಯಾರಾದರೂ ಶತ್ರುಗಳಿದ್ದಾರಾ? ಉಮೇಶ್, ನಿನಗೆ ಅವಳ ಬಗ್ಗೆ ಗೊತ್ತಿಲ್ವಾ? ಅವಳ್ದಂಥ ಕ್ಯಾರೆಕ್ಟರಾ? ಅಂದರೆ ಇದು ಊರಿನ ಜನಗಳ ಕೆಲಸ ಅಲ್ಲ, ಹೊರಗಿನವ್ರದ್ದು ಯಾರ್ದೋ ಕೈ ಓಡಿದೆ ಅಂತ ಅನಿಸುತ್ತೆ. ಹೊರಗಿಂದ ಬಂದವರು ಅಂತಂದರೆ, ಹಾಂ ಅಬ್ಬಾಯ್, ಬೆಳಿಗ್ಗೆ ಒಂದು 5 ಜನ ನೋಡಿದ್ವಲ್ಲ, ಹಾಂ, ಆ 5 ಜನದಲ್ಲಿ ಯಾರೋ ಒಬ್ಬರು ಇವಳನ್ನು ಎಲ್ಲೋ ಒಂದು ಕಡೆ ಬಚ್ಚಿಟ್ಟಿದ್ದಾರೆ. ಆದರೆ ಅದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಹುಡುಕ್ಬೇಕಷ್ಟೇ, ಹುಡ್ಕೋಣ. ಉಮೇಶ್, ನನಗೆ ಟೆನ್ಷನ್ ಆಗ್ತಿದೆ ಕಣೋ. ಸಹಸ್ರಾಗಿ ಯಾರಾದರೂ ತೊಂದರೆ ಕೊಟ್ಟಿದ್ದಾರಾ ಅಂತ. ನೋಡು, ನೀನೇನು ಟೆನ್ಷನ್ ಆಗಬೇಡ, ಅವಳಿಗೇನು ಆಗಲ್ಲ. ಧೈರ್ಯ ಕಳ್ಕೊಬೇಡ, ಎಲ್ಲ ಕಡೆ ಹುಡ್ಕೋಣ. ಅವಳು ಎಲ್ಲಿ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ.
ಅಭಯ್ ಅಭಯ್ ಅಲ್ಲಿ ನೋಡು ಅಲ್ಲಿ ನೋಡು. ಉಮೇಶ್, ಅದು ಕಣ್ಣಮ್ಮನ ಕಣ್ ಥರ ಕಾಣಿಸ್ತಿದೆ. ಅದು ದೇವಸ್ಥಾನದಲ್ಲಿ ಇರ್ಬೇಕಿತ್ತಲ್ವಾ? ಹಾ ಅಭಯ್, ನಾನು ನೋಡಿದ್ದೀನಿ. ಆದರೆ ಇದು ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಹೇಗೆ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ನನಗೂ ಗೊತ್ತಾಗ್ತಿಲ್ಲ ಅಭಯ್, ಒಂಥರ ವಿಚಿತ್ರವಾಗಿ ಅನಿಸ್ತಾ ಇದೆ. ಇದು ಸತ್ಯನ ಸುಳ್ಳೋ ಏನೂ ಅರ್ಥ ಆಗ್ತಿಲ್ಲ. ಎಲ್ಲಾದ್ರೂ ಹಿಂದೆ ಒಂದು ಮಿಸ್ಟ್ರಿ ಇದ್ದೇ ಇರುತ್ತೆ ಅಭಯ್. ಅಭಯ್ ಬಾ ನನ್ನ ಜೊತೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದ್ದೇ ಇದೆ. ನೀನು ಬಾ ಬಾ ಅಭಯ್. ಈ ಬೆಳಕು ನನ್ನನ್ನು ಎಲ್ಲ ಕರ್ಕೊಂಡು ಹೋಗ್ತಾ ಇದೆ? ಸಹಸ್ರ ಇರೋ ಕಡೆನಾ ಅಥವಾ ನಾಗಮಣಿ ಇರೋ ಕಡೆನಾ? ಏನಿರ್ಬೋದು ಇದ್ರ ಉದ್ದೇಶ? ಹೇ, ಅವಳು ಬರ್ತಿದ್ದಾಳೆ. ಹೌದು, ಎಲ್ಲರೂ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಲ್ಲ ಪಕ್ಕಾ ಪ್ಲ್ಯಾನ್ ಆಗಿದೆ. ಇದೇ ಮುಖ್ಯವಾದ ಅಂತ. ಚೂರೇ ಚೂರು ಡಿಸ್ಟರ್ಬ್ ಆದ್ರೂ ನಮ್ಮ ಲೆಕ್ಕಾಚಾರ ತಪ್ಪಾಗೋಗುತ್ತೆ. ಯಾಕಂದರೆ ಬರ್ತಾ ಇರೋದು ನಾಗಿಣಿ. ಅದಕ್ಕೆ ನಾವೇನ್ ಮಾಡ್ಬೇಕು ಮಾದೇವ್? ನಿನ್ನ ಧ್ವನಿಯಲ್ಲಿ ಅವಳಿಗೆ ಯಾವುದೇ ಅನುಮಾನ ಬರಬಾರ್ದು. ಯಾರೋ ದೇವಿ ಮಾತಾಡ್ದಂಗೆ ಅನಿಸ್ಬೇಕು. ಅವ್ರು ಅದನ್ನು ನಂಬಬೇಕು. ಹಾಗೆ ನಂಬಿದ್ರೆ ಮಾತ್ರ ನಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ. ಇಲ್ಲಾಂದ್ರೆ ಗೊತ್ತಲ್ಲ, ಇಲ್ಲದ ಪ್ರಾಬ್ಲಮ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.